ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ನಪ್ಪ ಅಂದರೆ, ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ವೇಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ. ಏನಪ್ಪ ಅಂದರೆ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಿದೆ. ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಈಗ ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೋದು ಅಂತ ಮೊಬೈಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋದು ಮತ್ತು ಇದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಮತ್ತು ಇದಕ್ಕೆ ಯಾವ ರೀತಿ ನಾವು ಮೊಬೈಲಲ್ಲಿ ಅಪ್ಲೈ ಮಾಡ್ಕೋದು, ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ಅಪ್ಲೈ ಕೂಡ ಮಾಡ್ಕೋಬಹುದು. ಮತ್ತೆ ಅದನ್ನ ಪ್ರೊಸೀಜರ್ನ ನಾನು ನಿಮಗೆ ತೋರಿಸ್ಕೊಟ್ಟು ಕೊಡ್ತೀನಿ ಯಾವ ರೀತಿ ಅದನ್ನ ಅಪ್ಲೈ ಮಾಡೋದು ಅಂತ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅದನ್ನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅದರ ಮುಂದಿನ ಪ್ರೊಸೀಜರ್ ನನಗೆ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇರ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಹಾಗೆ ನಿಮಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಹೇರ್ ಅಂತ ಕೊಟ್ಟಿರ್ತಾರೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಮತ್ತೆ ಬಯೋಮೆಟ್ರಿಕ್ ಯೂಸರ್ಸ್ಗೆ ಅದೊಂದು ಇನ್ಸ್ಟ್ರಕ್ಷನ್ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಡೈರೆಕ್ಟಾಗಿ ನೀವು ಇಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡ್ಕೊಂಡು ಈ ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ನ್ಯೂ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಮತ್ತೆ ಎಡಿಟ್ ಸೇವ್ಡ್ ರಿಕ್ವೆಸ್ಟ್, ಅದೇ ರೀತಿ ಅಪ್ಲಿಕೇಶನ್ ವಿಡ್ರಾವಲ್ ಅಂತ ಎರಡು ಇರುತ್ತೆ. ಈಗ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು, ಅದಕ್ಕೆ ನೀವು ಇಲ್ಲಿ ನ್ಯೂ ರೇಷನ್ ಕಾರ್ಡ್ ರಿಕ್ವೆಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನೀವು ನೋಡ್ತಾ ಇರಬಹುದು ಕೆಳಗಡೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಪ್ರಿಯಾರಿಟಿ ಹೌಸ್ ಹೋಲ್ಡ್ PHH ಅಂದರೆ BPL ರೇಷನ್ ಕಾರ್ಡ್ಗೆ ಇದು ಅಪ್ಲಿಕೇಶನ್ ಇದೆ. ಇಲ್ಲಿ ನೀವು ಇದನ್ನ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರಬಹುದು ಕೆಳಗಡೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದೆಲ್ಲಾನು ಚೆಕ್ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲ ನೋ ಅಂತ ಕೊಡ್ತೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಮೇಲ್ಗಡೆ ನಿಮ್ಮ ಅದರಲ್ಲಿ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಅದನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ತಕ್ಷಣ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಡು ಯು ಅಪ್ಲೈಡ್ ಫಾರ್ BPL ರೇಷನ್ ಕಾರ್ಡ್ ಬಿಫೋರ್ ಆ್ಯಂಡ್ ಯು ವಾಂಟ್ ಟು ಲಿಂಕ್ ವಿತ್ ದಿಸ್ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ. ನಿಮ್ದು ಏನಾದರೂ ಮೊದಲೇ BPL ರೇಷನ್ ಕಾರ್ಡ್ ಇತ್ತು, ಅದೇನಾದರೂ ಇದಕ್ಕೆ ಲಿಂಕ್ ಮಾಡಬೇಕು ಅಂದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ PHH ಅಪ್ಲಿಕೇಶನ್ ಟೈಪ್ ಅಂತ ಸಿಗುತ್ತೆ, ಮತ್ತು ಸ್ಪೆಷಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದೇ ಆಪ್ಷನ್ನ ಕೊಟ್ಟಿರ್ತಾರೆ. ಸ್ಪೆಷಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಸ್ಪೆಷಲ್ ಕೇಸ್ ಕ್ಯಾಟಗರಿ ಅಂತ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ 3 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ 3 ಆಪ್ಷನ್ಗಳು ಏನಪ್ಪ ಅಂದರೆ, ಮೊದಲನೇದು ನೀವು ಇಶ್ರಮ್ ವರ್ಕರ್ ಅಂದರೆ ಇಶ್ರಮ್ ಕಾರ್ಡ್ ಏನಾದರೂ ನಿಮ್ಮ ಹತ್ರ ಐತಪ್ಪ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅದರ ಮುಖಾಂತರ ಅಪ್ಲೈ ಮಾಡ್ಬೋದು. ಎರಡನೇದು PVTG ಅಂತ ಆಪ್ಷನ್ ಇರುತ್ತೆ. ಮತ್ತು ಮೂರನೇದು ಏನಪ್ಪ ಅಂದರೆ ನೀವು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರಿ ಅಥವಾ ಏನಾದರೂ ಎಮರ್ಜೆನ್ಸಿ ಇತ್ತಪ್ಪ ಮೆಡಿಕಲ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜೆಂಟಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯೂಸಿಂಗ್ UID ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಮತ್ತು ಆಧಾರ್ ಸೀಡೆಡ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನೀವು ಇದರಲ್ಲಿ ಎಂಟ್ರಿನ ಮಾಡ್ಕೋಬಹುದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇಶ್ರಮ್ ಕಾರ್ಡ್ ಮುಖಾಂತರ ಹಾಕ್ಬೋದು. ನೋಡ್ತಾ ಇರ್ಬೋದು, ಈಗ ಇಶ್ರಮ್ ವರ್ಕರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಮೆಡಿಕಲ್ ಎಮರ್ಜೆನ್ಸಿ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲ. ಇಶ್ರಮ್ ವರ್ಕರ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು UAN ನಂಬರ್ ಅಂತ ಕೇಳುತ್ತೆ. UAN ನಂಬರ್ ಅಂದರೆ ನಿಮ್ಮ ಇಶ್ರಮ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂಬರ್ನ ಎಂಟ್ರಿ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಮುಂದಿನ ಸ್ಟೆಪ್ಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬಹುದು. ನಾನು ನಿಮಗೆ ಈಗ ಓನ್ಲಿ ಪ್ರೊಸೀಜರ್ನ ಮಾತ್ರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡ್ತಾ ಇಲ್ಲ. ಕ್ಲಿಕ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು, PVTG ಅಂತ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಈಗ ನೋಡೋಣ. ನೋಡ್ತಾ ಇರೋದು PVTG ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಮತ್ತು ಸೇಮ್ ಆಧಾರ್ ಸೀಡೆಡ್ ಮೊಬೈಲ್ ನಂಬರ್ ಕೇಳುತ್ತೆ. ಅಂದರೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರುತ್ತೋ ಆಧಾರ್ ಕಾರ್ಡ್ಗೆ ಅದನ್ನೆಲ್ಲ ಎಂಟ್ರಿ ಮಾಡಿಕೊಂಡು ಇದನ್ನು ಗೋ ಅಂತ ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮಗೆ ಒಂದು OTP ಬರುತ್ತೆ, ಮತ್ತು ನಿಮಗೆ ಬಯೋಮೆಟ್ರಿಕ್ ಕೂಡ ಕೇಳ್ಬೋದು. ಬಯೋಮೆಟ್ರಿಕ್ನ ಎಂಟ್ರಿ ಮಾಡಿಕೊಂಡು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಬಯೋಮೆಟ್ರಿಕ್ ಒಂದು ಡಿವೈಸ್ ಬೇಕಾಗುತ್ತೆ, ಅಂದರೆ ಮಾತ್ರ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಬಯೋಮೆಟ್ರಿಕ್ ಡಿವೈಸಸ್ ಬೇಕಾಗುತ್ತೆ. ನಿಮಗೆ ರೇಷನ್ ಕಾರ್ಡ್ ಕೊಡೋದಕ್ಕೆ ಬೇಕಾಗಿರುತ್ತೆ ನೋಡಿ, ಆ ರೀತಿ ಬಯೋಮೆಟ್ರಿಕ್ ಡಿವೈಸಸ್ ಬೇಕು. ಮಂತ್ರ ಆಗಿರ್ಬೋದು ಅಥವಾ ಸೆಕ್ಯೂಜನ್ ಅಂತ ಒಂದು ಬಯೋಮೆಟ್ರಿಕ್ ಡಿವೈಸಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಓನ್ಲಿ ಸ್ಪೆಷಲ್ ಕ್ಯಾಟಗರಿಗೆ ಮಾತ್ರ ಓಪನ್ ಆಗಿದೆ. ಈ ರೀತಿ ನೀವು ಕಾರ್ಡ್ಸ್ ಇದ್ರೆ ಮಾತ್ರ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು. ಮತ್ತು ಇಶ್ರಮ್ ಅಪ್ಲಿಕೇಶನ್ ಫಿಲ್ಲಿಂಗ್ ಎನೇಬಲ್ಡ್ ಫ್ರಮ್ ಅಂದರೆ ಒಂದು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡ್ತಾ ಇರ್ಬೋದು, March 31 ಅಂದರೆ March 31 ನಿಮಗೆ ಲಾಸ್ಟ್ ಡೇಟ್ ಇದೆ. ಅದರೊಳಗೆ ನೀವು ಎಂಟ್ರಿ ಮಾಡ್ಕೊಳ್ಳಿ, ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಯಾರನ್ನು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಯಾವುದಾದ್ರೂ ರಿಲೇಷನಲ್ಲಿ ಅಪ್ಲೈ ಮಾಡ್ಕೊಳ್ಳೋದಿದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು. ಮತ್ತು ಇದರಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಯಾವ ರೀತಿಯಪ್ಪ ಅಂದರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಯಾವ ರೀತಿ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅದು ಯಾಕೆ ಬರುತ್ತೆ ಅಂದರೆ ನೀವು 10 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಓಪನ್ ಇರುತ್ತೆ. ಅದಕ್ಕಿಂತ ಮೊದಲು ಅಂದರೆ 10 ಗಂಟೆ ಒಳಗಡೆ ಏನಾದರೂ ನೀವು ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಓಪನ್ ಆಗೋದಿಲ್ಲ. ಮತ್ತು ಸಂಜೆ 5 ಗಂಟೆ ಮೇಲೆ ಏನಾದರೂ ನೀವು ಓಪನ್ ಮಾಡ್ತೀನಿ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಆಗ ನಿಮಗೆ ಅಪ್ಲಿಕೇಶನ್ ಕ್ಲೋಸ್ ಇರುತ್ತೆ. ನೀವು ಆವಾಗ ಅಪ್ಲಿಕೇಶನ್ ಹಾಕೋಕೆ ಹೋದರೆ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಕೂಡ ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ನೋಡಿ, ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಯಾಕೆ ಬರುತ್ತಪ್ಪ ಅಂದರೆ ನೀವೇನಾದರೂ 10 ಗಂಟೆ ಒಳಗಡೆ ಏನಾದರೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಥವಾ 5 ಗಂಟೆ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ
ಅಪ್ಲಿಕೇಶನ್ಸ್ ಫಾರ್ ನ್ಯೂ ರೇಷನ್ ಕಾರ್ಡ್ ಆರ್ ಸಸ್ಪೆಂಡೆಡ್ ಟೆಂಪರರಿಲಿ ಅಂತ ಬರುತ್ತೆ, ಅಂದರೆ ಒಂದು ಸ್ಥಗಿತಗೊಳಿಸಲಾಗಿದೆ ಅಂತ ಬರುತ್ತೆ, ಅದನ್ನು ಟೆಂಪರರಿಲಿ ಕ್ಲೋಸ್ ಮಾಡಿರ್ತಾರೆ. ಮತ್ತು ನಿಮಗೆ 10 ಗಂಟೆ ಮೇಲೆ ಮತ್ತು 5 ಗಂಟೆ ಒಳಗಡೆ ಅಲ್ಲಿವರೆಗೂ ನಿಮಗೆ ಸ್ಟಾರ್ಟ್ ಇರುತ್ತೆ, 5 ಗಂಟೆ ತನಕ ನೀವು ಈಸಿಯಾಗಿ ಅಪ್ಲೈನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಗೆ ಎಲ್ಲಾದರೂ ಹೆಲ್ಪ್ಫುಲ್ ಆಯ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ನಿಮ್ಮ ರಿಲೇಷನ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದೆ ವಿಡಿಯೋ ಜೊತೆಗೆ ಬರ್ತೀನಿ.